I'm Kaviris from scoringtarget.com. In today's session, we are going to learn language grammar through communication, if clause or conditional sentences for GPSTR and all competitive exams presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿ ನಾವು ಇಫ್ ಕ್ಲಾಸ್ ಬಗ್ಗೆ ಕಲಿಯೋಣ. ಅವುಗಳನ್ನು ಕಂಡೀಷನಲ್ ಸೆಂಟೆನ್ಸಸ್ ಅಂತ ಕರೀತಾರೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಸ್ಪೆಷಲಾಗಿ GPSTR, KRTET ಹಾಗೂ ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಗಳಿಗೆ ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಕಾಮನ್ ಆಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇಫ್ ಕ್ಲಾಸ್ ಅವುಗಳನ್ನು ಕಂಡೀಷನಲ್ ಸೆಂಟೆನ್ಸಸ್ ಅಂತ ಕೂಡ ಕರೀತಾರೆ. ಸೊ ಕಂಡೀಷನಲ್ ಸೆಂಟೆನ್ಸಲ್ಲಿ 3 ಪ್ರಕಾರ ಇವೆ. ಟೈಪ್ ನಂಬರ್ 1, ಟೈಪ್ ನಂಬರ್ 2 ಮತ್ತು ಟೈಪ್ ನಂಬರ್ 3 ಅಂತ ನಾವು ಕರಿತೀವಿ. ಅಂದರೆ ಟೈಪ್ 1 ಕಂಡೀಷನ್, ಟೈಪ್ 2 ಕಂಡೀಷನ್, ಆಮೇಲೆ ಟೈಪ್ 3 ಕಂಡೀಷನ್ಸ್ ಅಂತ 3 ಪ್ರಕಾರಗಳನ್ನ ಕಾತೀವಿ. ಅಂದರೆ ಇಫ್ ಕ್ಲಾಸ್ 1, ಇಫ್ ಕ್ಲಾಸ್ 2 ಮತ್ತು ಇಫ್ ಕ್ಲಾಸ್ 3 ಅಂತ ಕೂಡ ಕರೀತಾರೆ. ಸೊ ಇಫ್ ಕ್ಲಾಸ್ 1 ಅಂದರೆ ಏನು? ಅಂದರೆ ಟೈಪ್ ಕ್ಲಾಸ್ ಕಂಡೀಷನ್ 1 ಅಂದರೆ ಏನು? ಇಟ್ ಈಸ್ ಪಾಸಿಬಲ್ ಟು ಫುಲ್ಫಿಲ್ ಕಂಡೀಷನ್ಸ್. ಅಂದರೆ ಯಾವುದೇ ಕಂಡೀಷನ್ ಇದ್ದರೆ ಅದು ಪೂರ್ಣವಾಗಿ ಈಡೇರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅಂಥ ಒಂದು ಸಾಧ್ಯತೆ ಇರತಕ್ಕಂಥ ಕಂಡೀಷನ್ಗಳನ್ನು ನಾವು ಕಂಡೀಷನ್ ನಂಬರ್ 1 ಅಂತ ಕರಿತೀವಿ. ಇನ್ನು ಕಂಡೀಷನ್ ನಂಬರ್ 2 ಅಂದರೆ ಏನು? ಇಟ್ ಈಸ್ ಥಿಯೋರಿಟಿಕಲಿ ಪಾಸಿಬಲ್ ಟು ಫುಲ್ಫಿಲ್ ಕಂಡೀಷನ್ಸ್. ಅಂದರೆ ಸೈದ್ಧಾಂತಿಕವಾಗಿ ಆ ಒಂದು ಕಂಡೀಷನ್ಗಳನ್ನು ನಾವು ಪರಿಪೂರ್ಣಗೊಳಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅಂದರೆ ಇಂಪ್ರಾಬಬಲ್ ಕಂಡೀಷನ್ಸ್ ಅಂತ ಇವಾಗ ಕರೀತಾರೆ. ಇನ್ನು ಕಂಡೀಷನ್ ನಂಬರ್ 1ಗೆ ನಾವು ಓಪನ್ ಕಂಡೀಷನ್ ಅಂತ ಕರಿತೀವಿ. ಇನ್ನು ಕಂಡೀಷನ್ ನಂಬರ್ 3 ಏನಿದೆ, ಇಟ್ ಈಸ್ ಇಂಪಾಸಿಬಲ್ ಟು ಫುಲ್ಫಿಲ್ ಕಂಡೀಷನ್ಸ್. ಅಂದರೆ ಇಂಪಾಸಿಬಲ್ ಕಂಡೀಷನ್ಸ್ ಅಂತ ಅಂದರೆ ಯಾವ ಒಂದು ಉದ್ದೇಶಗಳನ್ನು ಗುರಿಗಳನ್ನು ಈಡೇರಿಸೋಕೆ ಸಾಧ್ಯನೇ ಆಗೋದಿಲ್ವೋ ಅವುಗಳನ್ನು ನಾವು ಕಂಡೀಷನ್ ನಂಬರ್ 3 ಅಂತ ಕರಿತೀವಿ. ಸೊ ಈಸಿಯಾಗಿ ನೆನಪಿಟ್ಕೋಬೇಕಂದ್ರೆ ಕಂಡೀಷನ್ ನಂಬರ್ 1 ಏನಿರುತ್ತೆ ಅದು ಫುಲ್ಫಿಲ್ ಆಗುತ್ತೆ, ಅದಕ್ಕೆ ಓಪನ್ ಕಂಡೀಷನ್ ಅಂತಾರೆ. ಇನ್ನು ಕಂಡೀಷನ್ ನಂಬರ್ 2 ಏನಿರುತ್ತೆ ಅಂದರೆ ಅದು ಇಂಪ್ರಾಬಬಲ್ ಕಂಡೀಷನ್. ಅಂದರೆ ಸಾಧ್ಯತೆ ಇರ್ಬೋದು, ಥಿಯೋರಿಟಿಕಲ್ ಮಾತ್ರ ಸಾಧ್ಯತೆ ಇರುತ್ತೆ ಮತ್ತು ಪ್ರಾಕ್ಟಿಕಲ್ ನೋಡಿದಾಗ ಅದು ಸಾಧ್ಯ ಇರೋದಿಲ್ಲ. ಇನ್ನು 3ನೇದು ಅದು ಖಂಡಿತವಾಗಲೂ ಸಾಧ್ಯನೇ ಇರೋದಿಲ್ಲ. ಅಂಥ ಕಂಡೀಷನ್ಗಳನ್ನ ನಾವು 3 ಪ್ರಕಾರ ಕಾಣ್ತೀವಿ. ಓಕೆ, ಸೊ ಇವುಗಳ ಬಗ್ಗೆ ನಾವು ಒಂದೊಂದಾಗಿ ಟಾಸ್ಕನ್ನು ನೋಡೋಣ. ಎಕ್ಸಾಂಪಲ್ ಆಫ್ ಟೈಪ್ 3 ಆರ್ ಗಿವನ್ ಫಾರ್ ಯು. ಸೊ ಥರ್ಡ್ ಕಂಡೀಷನಲ್ಲಿ ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಪ್ರಾಕ್ಟಿಕಲ್ ಮಾಡೋಕೆ ನೋಡ್ತಾ ಇದ್ವಿ. Study the given situations. They suggest that it is possible that a condition will be fulfilled as it is referred to the past. One is done for you. ಅಂದರೆ ಈ ಒಂದು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಟೈಪ್ 3. ಅಂದರೆ ಟೈಪ್ 3 ಅಂದರೆ ಇಂಪಾಸಿಬಲ್ ಕಂಡೀಷನ್. ಸೊ ಒಂದು ಟಾಸ್ಕನ್ನು ನೋಡೋಣ. ಏನಿದೆ ಟಾಸ್ಕ್ 1. ರೋಹಿಣಿ ಆ್ಯಂಡ್ ಹರ್ ಫ್ರೆಂಡ್ಸ್ ವೇರ್ ಆನ್ ಅ ಪಿಕ್ನಿಕ್. ರೋಹಿಣಿ ಮತ್ತು ಅವಳ ಗೆಳತಿಯರು ಪಿಕ್ನಿಕ್ಗೆ ಹೋಗ್ತಾ ಇದ್ರು. ದೇ ಕುಡಂಟ್ ಟೇಕ್ ಅ ಫೋಟೋಗ್ರಾಫ್ ಆಸ್ ಅ ಜಾನ್ ಫಾರ್ಗೆಟ್ ಟು ಕ್ಯಾರಿ ಹಿಸ್ ಕ್ಯಾಮ್ರಾ. ಇನ್ನು ರೋಹಿಣಿಗೆ ಅವಳ ಗೆಳತಿಯರಿಗೆ ಆ ಒಂದು ಪಿಕ್ನಿಕ್ ಹೋದಾಗ ಫೋಟೋಗಳನ್ನು ತೆಗೆದುಕೊಳ್ಳೋಕ್ಕೆ ಆಗಲಿಲ್ಲ. ಯಾಕೆ ಫೋಟೋ ತಕ್ಕೊಳ್ಳಿಲ್ಲ ಅಂದರೆ ಅವರು ಈ ಜಾನ್ ಕ್ಯಾಮ್ರಾವನ್ನು ಮರೆತು ಮನೆಯಲ್ಲೇ ಬಿಟ್ಟು ಹೋಗಿದ್ದ, ಹೀಗಾಗಿ ಅವರಿಗೆ ಫೋಟೋ ತೆಗೆದುಕೊಳ್ಳೋಕ್ಕೆ ಆಗಲಿಲ್ಲ. ಹೌ ಡಿಡ್ ಜಾನ್ ಎಕ್ಸ್ಪ್ರೆಸ್ ಹಿಸ್ ಫೀಲಿಂಗ್ಸ್. ಸೊ ಈ ಥರ ಒಂದು ಮಿಸ್ ಆದಾಗ ಜಾನ್ ತನ್ನ ಭಾವನೆಗಳನ್ನು ಯಾವ ಥರ ವ್ಯಕ್ತಪಡಿಸ್ದ ಅಂತಕ್ಕಂಥ ಒಂದು ಟಾಸ್ಕ್. ಸೊ ರೋಹಿಣಿ ಏನು ಹೇಳ್ತಾನೆ ನೋಡಿ, ಜಾನ್ ಡಿಡ್ ಯು ಬ್ರಿಂಗ್ ಯುವರ್ ಕ್ಯಾಮ್ರಾ ಅಂತ ಕೇಳ್ತಾಳೆ. ರೋಹಿಣಿ ಜಾನ್ಗೆ ಕೇಳ್ತಾಳೆ, ಜಾನ್ ನಿನ್ನ ಕ್ಯಾಮ್ರಾ ತೆಗೆದುಕೊಂಡು ಬಂದಿದ್ದೀಯೇನು ಅಂತ ಕೇಳ್ತಾಳೆ. ಅದಕ್ಕೆ ಜಾನ್ ಹೇಳ್ತಾನೆ, ಓ ಸಾರಿ ನಾನು ತಂದಿಲ್ಲ ಅಂತ ಸಾರಿ ಕೇಳ್ತಾನೆ. ಅದಕ್ಕೆ ರೋಹಿಣಿ ಅಂತಾಳೆ, ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಜಾನ್ ಯಾವ ಥರ ಹೇಳ್ತಾನೆ ಅಂದರೆ ಥರ್ಡ್ ಕಂಡೀಷನ್ ಹೇಳ್ತಾನೆ. ಏನಂತ, ಇಫ್ ಐ ಹ್ಯಾಡ್ ಬ್ರಾಟ್ ಮೈ ಕ್ಯಾಮ್ರಾ ವಿ ವುಡ್ ಹ್ಯಾವ್ ಟೇಕನ್ ಸಮ್ ಫೋಟೋಗ್ರಾಫ್ಸ್. ಒಂದು ವೇಳೆ ನಾನು ಕ್ಯಾಮ್ರಾ ತಂದಿದ್ರೆ ಫೋಟೋ ತಕ್ಕೋತಿದ್ವಿ ಅಂತ. ಅಂದರೆ ಇದು ಇಂಪಾಸಿಬಲ್. ಈಗ ಒಂದು ಕ್ಯಾಮ್ರಾ ತಂದಿದ್ರೆ ಫೋಟೋ ತಕ್ಕೋತಿದ್ರು, ಬಟ್ ಈಗ ಅವರು ಕ್ಯಾಮ್ರಾ ತಂದಿಲ್ಲ ಅಂದರೆ ಫೋಟೋ ತಕ್ಕೊಳ್ಳೋದಿಲ್ಲ. ಇದು ಇಂಪಾಸಿಬಲ್ ಕಂಡೀಷನ್. ಅಂದರೆ ಇಲ್ಲಿ ಇಫ್ ಅಲ್ಲಿ ನಮಗೆ ಹ್ಯಾಡ್ ಅಂತಕ್ಕಂಥ ಒಂದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಒಂದು ಸೆಂಟೆನ್ಸ್ ಇರುತ್ತೆ. ಪಾಸ್ಟ್ ಪರ್ಫೆಕ್ಟ್ ಇದ್ದಾಗ ನಾವು ಇಫ್ ಕಂಡೀಷನಲ್ಲಿ ವುಡ್ ಹ್ಯಾವ್ ಅನ್ನು ಬಳಸ್ತೀವಿ. ಇದು ಒಂದು ಟೆಕ್ನಿಕ್ ನಂಬರ್ 1. ಇನ್ನು ಟಾಸ್ಕ್ 2 ನೋಡೋಣ. ಈಗ ಕಂಪ್ಲೀಟ್ ಹೇಮಂತ್ಸ್ ಮದರ್ಸ್ ರಿಯಾಕ್ಷನ್. ಹೇಮಂತ್ ಮೂವ್ ಟು ದ ಎಡ್ಜ್ ಆಫ್ ದ ಕಾಂಪೌಂಡ್ ಟು ಪ್ಲಕ್ ಗೌವಾ ಫ್ರೂಟ್ಸ್. ಸೊ ಗೌವಾ ಫ್ರೂಟ್ಸ್ಗಳನ್ನ ಕಿತ್ಕೊಳ್ಳೋ ಸಲುವಾಗಿ ಹೇಮಂತ್ ಏನು ಮಾಡ್ತಾನೆ, ಆ ಗಿಡದ ತುದಿಗೆ ಹೋಗ್ತಾನೆ. ಹಿ ಲಾಸ್ಟ್ ಬ್ಯಾಲೆನ್ಸ್. ಆತ ತನ್ನ ಬಾಡಿಯ ಸಮತೋಲನವನ್ನು ಕಾಕೊಂಡು ಫೆಲ್ ಡೌನ್ ಆ್ಯಂಡ್ ಬ್ರೋಕ್ ಹಿಸ್ ಲೆಗ್. ಸೊ ಆತ ಮರದಿಂದ ಬಿದ್ದು ಏನಾಗುತ್ತೆ, ಆತನ ಕಾಲು ಮುರಿಯುತ್ತೆ. ಹಿಸ್ ಮದರ್ ಸೇಡ್, ಇಫ್ ಯು ಹ್ಯಾಡ್ ನಾಟ್ ಮೂವ್ಡ್ ಡ್ಯಾಶ್ ಡ್ಯಾಶ್ ಅಂತ. ಸೊ ಈಗ ತಾಯಿ ಯಾವ ಥರ ಪ್ರತಿಕ್ರಿಯೆ ಕೊಡ್ತಾಳೆ ಅನ್ನೋದು ಇಲ್ಲಿ ಕೂಡ ನಮಗೆ ಥರ್ಡ್ ಕಂಡೀಷನಲ್ಲಿ ಇದೆ ನೋಡಿ. ಇಫ್ ಯು ಹ್ಯಾಡ್ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಹೆಲ್ಪಿಂಗ್ ಅವ್ರು ಬಂದಿದೆ. ಸೊ ಪಾಸ್ಟ್ ಪರ್ಫೆಕ್ಟ್ ಇದ್ದಾಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವ ಥರ ತುಂಬಬೇಕು. ಇಫ್ ಯು ಹ್ಯಾಡ್ ನಾಟ್ ಮೂವ್ ಟು ದ ಎಡ್ಜ್ ಆಫ್ ದ ಕಾಂಪೌಂಡ್
ಯು ವುಡಂಟ್ ಹ್ಯಾವ್ ಫಾಲನ್ ಆ್ಯಂಡ್ ಬ್ರೋಕನ್ ಯುವರ್ ಲೆಗ್ಸ್. ನೀನು ಒಂದು ವೇಳೆ ಆ ಒಂದು ತುದಿಗೆ ಹೋಗ್ತಾ ಇರಲಿಲ್ಲ ಅಂದರೆ ನೀನು ಬೀಳ್ತಾ ಇರಲಿಲ್ಲ. ಅಂದರೆ ಇಲ್ಲಿ ಹ್ಯಾಡ್ ಬಂದಾಗ ನಾವು ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಅನ್ನು ಬಳಸ್ತೀವಿ. ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ವುಡ್ ಹ್ಯಾವ್ ಬಳಸ್ತೀವಿ, ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ವುಡಂಟ್ ಹ್ಯಾವ್ ಅಂತ ಬಳಸ್ತೀವಿ. ಸೊ ಥರ್ಡ್ ಕಂಡೀಷನ್ ನೋಡೋಣ. ಟಾಸ್ಕ್ 3 ನೋಡೋಣ. ಇನ್ ದ ಇಂಟರ್ ಸ್ಕೂಲ್ ಕ್ರಿಕೆಟ್ ಮ್ಯಾಚ್ ದ ಕ್ಯಾಪ್ಟನ್ ಆಫ್ ಯುವರ್ ಸ್ಕೂಲ್ ಟೀಮ್ ಚೂಸ್ ಓನ್ಲಿ ಒನ್ ಫಾಸ್ಟ್ ಬಾಲರ್. ಸೊ ಒಂದು ಇಂಟರ್ ಸ್ಕೂಲ್ ಟೂರ್ನಮೆಂಟ್ ಕ್ರಿಕೆಟ್ ನಡೀತಾ ಇರುತ್ತೆ. ಸೊ ಅಲ್ಲಿ ಸ್ಕೂಲ್ನ ಒಂದು ಟೀಮ್ನ ಕ್ಯಾಪ್ಟನ್ ಏನು ಮಾಡ್ತಾನೆ, ಕೇವಲ ಆ ಒಂದು ಟೀಮಲ್ಲಿ ಒಬ್ಬ ಫಾಸ್ಟ್ ಬಾಲರ್ ಇರ್ತಾನೆ. ಆ್ಯಸ್ ಎ ರಿಸಲ್ಟ್ ಯುವರ್ ಟೀಮ್ ಲಾಸ್ಟ್ ದ ಗೇಮ್. ಸೊ ಒಬ್ಬ ಫಾಸ್ಟ್ ಬಾಲರ್ ಇದ್ದ ಸಲುವಾಗಿ ಆ ಟೀಮ್ ಏನಂತೆ ಮ್ಯಾಚಲ್ಲಿ ಸೋತು ಬಿಡುತ್ತೆ. ಸೊ ನಮ್ಮಲ್ಲಿ ರಿಯಾಕ್ಷನ್ ಯಾವ ಥರ ಕೊಡ್ತೀವಿ ನಾವು, ಇಫ್ ದ ಕ್ಯಾಪ್ಟನ್ ಆಫ್ ಅವರ್ ಟೀಮ್ ಡ್ಯಾಶ್ ಡ್ಯಾಶ್ ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ನಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ಸೊ ಇಫ್ ದ ಕ್ಯಾಪ್ಟನ್ ಆಫ್ ಅವರ್ ಟೀಮ್ ಅಂತ ಕೊಟ್ಟಾಗ ನಾವು ಯಾವ ಥರ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಬೇಕು. ಆನ್ಸರ್, ಇಫ್ ದ ಕ್ಯಾಪ್ಟನ್ ಆಫ್ ಅವರ್ ಟೀಮ್ ಹ್ಯಾಡ್ ಚೋಸನ್ ಮೋರ್ ದೆನ್ ಒನ್ ಫಾಸ್ಟ್ ಬಾಲರ್ ವಿ ವುಡ್ ಹ್ಯಾವ್ ಓನ್ ದ ಗೇಮ್. ಅಂದರೆ ನಮ್ಮ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಒಬ್ಬರಿಗಿಂತ ಜಾಸ್ತಿ ಜನ ಫಾಸ್ಟ್ ಬೌಲರನ್ನು ತೆಗೆದುಕೊಳ್ತಿದ್ರು ಅಂದರೆ ನಾವು ಮ್ಯಾಚನ್ನು ಗೆಲ್ತಾ ಇದ್ವಿ ಅಂತ. ಸೊ ಈ ಸೆಂಟೆನ್ಸ್ ಕೂಡ ನಮಗೆ ಪಾಸ್ಟ್ ಪರ್ಫೆಕ್ಟಲ್ಲಿ ಇರೋದ್ರ ಸಲುವಾಗಿ ನಾವು ಥರ್ಡ್ ಕಂಡೀಷನರಲ್ಲಿ ವುಡ್ ಹ್ಯಾವ್ ಅನ್ನು ಬಳಸಿದ್ದೀವಿ. ಟಾಸ್ಕ್ 4 ನೋಡೋಣ ಈಗ. ಮಾನ್ಸೂನ್ ರೈನ್ಸ್ ಫೇಲ್ಡ್, ಫಾರ್ಮರ್ಸ್ ಕುಡೆಂಟ್ ಗ್ರೋ ಕ್ರಾಪ್ಸ್, ನ್ಯೂಸ್ ಪೇಪರ್ ರಿಪೋರ್ಟೆಡ್ ಹ್ಯಾಡ್ ಇಟ್ ರೈನ್ಡ್ ಡ್ಯಾಶ್ ಡ್ಯಾಶ್ ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಇಲ್ಲಿ ಮಾನ್ಸೂನ್ ರೈನ್ ಫೇಲ್ ಆಗೋ ಸಲುವಾಗಿ ಫಾರ್ಮರ್ಗೆ ರೈತರಿಗೆ ಬೆಳೆಯೋ ಬೆಳಕೆ ಆಗಲಿಲ್ಲ. ಸೊ ನ್ಯೂಸ್ ಪೇಪರಲ್ಲಿ ಆ ಒಂದು ನ್ಯೂಸ್ ಯಾವ ಥರ ಬಂದಿದ್ದಾರೆ, ಇಫ್ ಇಟ್ ಹ್ಯಾಡ್ ರೈನ್ಡ್ ಅಂತ ಕೊಟ್ಟಿದ್ದು. ಸೊ ಅದನ್ನು ನಾವು ಯಾವ ಥರ ಕಂಪ್ಲೀಟ್ ಮಾಡಬೇಕೀಗ. ಹ್ಯಾಡ್ ಇಟ್ ರೈನ್ಡ್ ಸಫಿಷಿಯೆಂಟ್ಲಿ ದ ಫಾರ್ಮರ್ ಕುಡ್ ಹ್ಯಾವ್ ಗ್ರೋನ್ ಕ್ರಾಪ್ಸ್. ಮಳೆ ಚೆನ್ನಾಗಿ ಬಂದಿದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿರೋದ್ರಿಂದ ನಾವು ಕೂಡನ್ನು ಬಳಸ್ತೀವಿ. ಅಂದರೆ ಈ ಹ್ಯಾಡ್ ಇಟ್ ರೈನ್ಡ್ ಸಫಿಷಿಯೆಂಟ್ಲಿ, ಮಳೆ ಚೆನ್ನಾಗಿ ಸೂಕ್ತವಾಗಿ ಬಂದಿದ್ದರೆ ಫಾರ್ಮರ್ ಕುಡ್ ಹ್ಯಾವ್ ಗ್ರೋನ್ ಕ್ರಾಪ್ಸ್, ಫಾರ್ಮರ್ ಒಳ್ಳೆ ಬೆಳೆಗಳನ್ನ ಬೆಳಿಬಹುದಾಗಿತ್ತು ಅಂತ ಇಲ್ಲಿ ನಾವು ಈ ಥರ ಕಂಡೀಷನನ್ನು ಬರಿತೀವಿ. ಸೊ ಕಂಡೀಷನ್ ನಂಬರ್ ಮತ್ತೊಂದು ನೋಡೋಣ. ಟಾಸ್ಕ್ 5ಅಲ್ಲಿ ಶಾಂತನು ಸ್ಕೋರ್ಡ್ ಲೆಸ್ ಮಾರ್ಕ್ಸ್ ಇನ್ ಇಂಗ್ಲೀಷ್. ಶಾಂತನು ತನ್ನ ಇಂಗ್ಲೀಷ್ ಪೇಪರಲ್ಲಿ ಕಡಿಮೆ ಅಂಕವನ್ನು ಪಡ್ಕೊತಾನೆ. ದೇರ್ಫೋರ್ ಹಿ ಕುಡಂಟ್ ಗೆಟ್ ಅ ಸೀಟ್ ಇನ್ ದ ಕಾಲೇಜ್ ಹಿ ವಾಂಟೆಡ್. ಸೊ ಕಡಿಮೆ ಅಂಕ ಪಡ್ಕೊಂಡ ಸಲುವಾಗಿ ಆತನಿಗೆ ಯಾವ ಕಾಲೇಜಲ್ಲಿ ಅಡ್ಮಿಷನ್ ಬೇಕಾಗಿತ್ತೋ ಆ ಕಾಲೇಜ್ ಅಡ್ಮಿಷನ್ ಸಿಗಲಿಲ್ಲ. ಗೆಸ್ ದ ರೆಸ್ಪಾನ್ಸ್ ಆಫ್ ಹಿಸ್ ಟೀಚರ್, ಹಿಸ್ ಫಾದರ್. ಸೊ ಈ ಥರ ಸೀಟ್ ಸಿಗಲಿಲ್ಲ ಅಂದರೆ ಅವ್ರ ತಂದೆಯವರು ಯಾವ ಥರ ಪ್ರತಿಕ್ರಿಯೆ ಕೊಡ್ಬೋದು. ಇದು ಕೂಡ ಥರ್ಡ್ ಕಂಡೀಷನಲ್ಲಿದೆ. ನೋಡಿ ಏನಿದೆ, ಇಫ್ ಯು ಹ್ಯಾಡ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್ ಇನ್ ಇಂಗ್ಲೀಷ್ ಯು ಕುಡ್ ಹ್ಯಾವ್ ಗಾಟ್ ಅ ಸೀಟ್ ಇನ್ ದ ಕಾಲೇಜ್ ಆಫ್ ಯುವರ್ ಚಾಯ್ಸ್. ನೀನು ಒಂದು ವೇಳೆ ಒಳ್ಳೆಯ ಅಂಕವನ್ನು ಪಡ್ಕೊಂಡಿದ್ದೆ ಆಗಿದ್ದರೆ ನೀನು ಒಳ್ಳೆ ಸ್ಕೂಲಲ್ಲಿ ಕಾಲೇಜ್ ಅಡ್ಮಿಷನ್ನ ಪಡ್ಕೋತಾ ಇದೆಯಾ, ಪಾಸಿಬಲ್ ಇತ್ತು. ಸೊ ಟಾಸ್ಕ್ 6 ಏನಿದೆ ನೋಡಿ. ಚೈತ್ರ ಹೇಳ್ತಾಳೆ, ಯು ಮಿಸ್ಡ್ ದ ಟ್ರೈನ್ ಡಿಡಂಟ್ ಯು. ನಿನಗೆ ಟ್ರೈನ್ ಮಿಸ್ ಆಗಿದೆ ಅಲ್ವಾ ಅಂತ ಚೈತ್ರ ಕೇಳ್ತಾಳೆ. ಅವಾಗ ಸೈನಾ ಹೇಳ್ತಾಳೆ, ಎಸ್ ಐ ವೆಂಟ್ ಟು ದ ರೈಲ್ವೆ ಸ್ಟೇಷನ್ ಅಟ್ 10:30 AM ಬಟ್ ದ ಟ್ರೈನ್ ಹ್ಯಾಡ್ ಲೆಫ್ಟ್ ಅಟ್ 10:50 AM. ಅವಾಗ ಸೈನಾ ಹೇಳ್ತಾಳೆ, ಹೌದು ನನಗೆ ಟ್ರೈನ್ ಮಿಸ್ ಆಗಿದೆ. ನಾನು ರೈಲ್ವೆ ಸ್ಟೇಷನ್ಗೆ 10:30 ಗಂಟೆ ಬೆಳಗ್ಗೆ ಹೋಗಿದ್ದೆ, ಬಟ್ ಟ್ರೈನ್ 10:15ಕ್ಕೆ ಹೊರಟು ಬಿಟ್ಟಿತ್ತು ಅಂತ ಹೇಳ್ತಾಳೆ. ಚೈತ್ರ ಅದಕ್ಕೆ ಯಾವ ಕಂಡೀಷನಲ್ಲಿ ಎಕ್ಸಾಂಪಲ್ ಕೊಡ್ತಾಳೆ, ಇಫ್ ಯು ಡ್ಯಾಶ್ ಡ್ಯಾಶ್ ಇನ್ ದ ಬ್ರ್ಯಾಕೆಟ್ ಗೋ ಟು ದ ಸ್ಟೇಷನ್ ಅಟ್ 10 AM ಯು ವುಡಂಟ್ ಡ್ಯಾಶ್ ಡ್ಯಾಶ್ ಮಿಸ್ ದ ಟ್ರೈನ್. ಸೊ ಈ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಈಗ ಆನ್ಸರ್ ನೋಡಿ, ಇಫ್ ಯು ಹ್ಯಾಡ್ ಗಾನ್ ಟು ದ ರೈಲ್ವೆ ಸ್ಟೇಷನ್ ಅಟ್ 10 AM ಯು ವುಡಂಟ್ ಹ್ಯಾವ್ ಮಿಸ್ಡ್ ದ ಟ್ರೈನ್. ಇದು ಕೂಡ ಥರ್ಡ್ ಕಂಡೀಷನಲ್ಲಿ ಪಾಸ್ಟ್ ಪರ್ಫೆಕ್ಟಲ್ಲಿ ಇರೋದ್ರಿಂದ ನಾವು ವುಡಂಟ್ ಹ್ಯಾವ್ ಅನ್ನು ಇಲ್ಲಿ ಬಳಸಿದ್ದೀವಿ. ಅಂದರೆ ನೀನು ಒಂದು ವೇಳೆ 10 ಗಂಟೆಗೆ ರೈಲ್ವೆ ಪ್ಲ್ಯಾಟ್ಫಾರ್ಮ್ಗೆ ಹೋಗಿದ್ದೆ ಆಗಿದ್ದರೆ ನಿನಗೆ ಟ್ರೈನ್ ಮಿಸ್ ಆಗ್ತಾ ಇರಲಿಲ್ಲ ಅಂತ. ಸೊ ಈ ಥರ ಥರ್ಡ್ ಕಂಡೀಷನಲ್ನ ಸೆಂಟೆನ್ಸನ್ನು ನೋಡ್ತೀವಿ. ಮೋರ್ ಎಕ್ಸಸೈಸ್ ಆಫ್ ಇಫ್ ಕ್ಲಾಸ್. ಸೊ ಇಫ್ ಕ್ಲಾಸ್ ಬಗ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಕೆಲವೊಂದು ಎಕ್ಸಸೈಸನ್ನು ನಾವು ಪ್ರಾಕ್ಟೀಸ್ ಮಾಡೋಣ, ಅಂದರೆ ಪರ್ಫೆಕ್ಟಾಗಿ ನಾವು ಪ್ರಾಕ್ಟೀಸ್ ಮಾಡೋಣ. ಮೊದಲನೇದು, ಇಫ್ ದೇ ಹ್ಯಾಡ್ ಬೀನ್ ಮೋರ್ ಕೇರ್ಫುಲಿ ದಿಸ್ ಡ್ಯಾಶ್ ಡ್ಯಾಶ್ ಅಂತ. ಅವರು ಅಂದರೆ ಭಾಳ ಕೇರ್ಫುಲ್ ಆಗಿರ್ತಿದ್ದು ಅಂದರೆ ಇದಾಗ್ತಿತ್ತು. ವುಡ್ ನಾಟ್ ಹ್ಯಾವ್ ಹ್ಯಾಪನ್ಡ್. ಅಂದರೆ ಅವರು ಭಾಳ ಕೇರ್ಫುಲ್ ಆಗಿದ್ದರೆ ಈ ಥರ ಆಗ್ತಾ ಇರಲಿಲ್ಲ. ವುಡ್ ನಾಟ್ ಹ್ಯಾವ್ ಹ್ಯಾಪನ್ಡ್. ಇಲ್ಲಿ ವುಡ್ ಹ್ಯಾವನ್ನು ನಾವು ವುಡ್ ನಾಟ್ ಹ್ಯಾವನ್ನು ಬಳಸಿದ್ವಿ, ಯಾಕಂದರೆ ಇದು ಕೂಡ ಹ್ಯಾಡ್ ಬಂದಿದೆ ಅಲ್ವಾ. ಇನ್ನು ಎರಡನೇ ಸೆಂಟೆನ್ಸ್ ನೋಡಿ, ಇಫ್ ಯು ಡ್ಯಾಶ್ ಡ್ಯಾಶ್ ಅ ಲಿಟಲ್ ಅರ್ಲಿಯರ್ ಯು ಕುಡ್ ಮೀಟ್ ಹರ್. ಇಲ್ಲಿ ಆನ್ಸರ್ ಅರೈವ್ಡ್. ಇಫ್ ಯು ಅರೈವ್ಡ್ ಅಟ್ ಅ ಲಿಟಲ್ ಅರ್ಲಿಯರ್, ನೀನು ಒಂದು ವೇಳೆ ಮುಂಚೆನೇ ಬಂದಿದ್ದರೆ ನೀನು ಅವಳಿಗೆ ಭೇಟಿ ಆಗ್ಬೋದಾಗಿತ್ತು. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದರ ಸಲುವಾಗಿ ನಾವು ಇಲ್ಲಿ ಕುಡ್ಡನ್ನು ಬಳಸಿದ್ವಿ.
ಇನ್ನು ಥರ್ಡ್ ನೋಡಿ, ಇಫ್ ಯು ಡ್ಯಾಶ್ ಡ್ಯಾಶ್ ಫಾಸ್ಟರ್ ಯು ಕುಡ್ ಹ್ಯಾವ್ ಓವರ್ಟೇಕನ್ ಹಿಮ್. ನೀನು ತುಂಬ ಫಾಸ್ಟಾಗಿ ಹೋಗಿದ್ರೆ ಅವನಿಗೆ ಹಿಂದೆ ಹಾಕ್ತಾ ಇದೀಯಾ ಅಂತ. ಸೊ ಇಲ್ಲಿ ಹ್ಯಾಡ್ ರನ್ ಅಂತ ನಾವು ಬರಿತೀವಿ. ಇಫ್ ಯು ಹ್ಯಾಡ್ ರನ್ ಫಾಸ್ಟರ್ ಯು ಕುಡ್ ಹ್ಯಾವ್. ಓಕೆ, ನಾಲ್ಕನೇ ಸೆಂಟೆನ್ಸ್ ನೋಡಿ, ಇಫ್ ಯು ಕಾಲ್ ಮೀ ನೇಮ್ಸ್ ಅಗೇನ್ ಐ ಡ್ಯಾಶ್ ಡ್ಯಾಶ್ ಯು ವಿಲ್ ಹಿಟ್. ಇಫ್ ಯು ಕಾಲ್ ಮೀ ನೇಮ್ಸ್ ಅಗೇನ್ ಐ ವಿಲ್ ಹಿಟ್ ಯು. ಅಂದರೆ ನೀನು ನನ್ನ ಹೆಸರು ತೆಗೆದುಕೊಂಡು ಕಟ್ತಿ ಅಂದರೆ ನಾನು ನಿನಗೆ ಭೇಟಿ ಆಗ್ತಾ ಇದ್ದೆ ಅಂತ. ಓಕೆ, ಒಂದು ಐದನೇ ಎಕ್ಸಾಂಪಲ್ ನೋಡಿ, ಇಫ್ ಶಿ ಡಿಡ್ ನಾಟ್ ಮೀಟ್ ಹರ್ ಅವೇ ಸೆ ಡ್ಯಾಶ್ ಡ್ಯಾಶ್ ಇನ್ ಟ್ರಬಲ್. ಇಲ್ಲಿ ವುಡ್ ಬಿ ಆನ್ಸರ್ ಆಗುತ್ತೆ. ಇಫ್ ಶಿ ಡಿಡಂಟ್ ಮೆಂಡ್ ಹರ್ ವೇ ಅಂದರೆ ಅವಳು ಹೇಳಿದ ಹಾಗೆ ಹೋಗ್ತಾ ಇರಲಿಲ್ಲ ಅಂದರೆ ಶಿ ವುಡ್ ಬಿ ಇನ್ ಟ್ರಬಲ್, ಅವಳಿಗೆ ತೊಂದರೆ ಆಗ್ತಿತ್ತು ಅಂತ. ಸೊ ಕೊನೆ ಎಕ್ಸಾಂಪಲ್ ನೋಡಿ, ಇಫ್ ಯು ಹ್ಯಾಡ್ ಪ್ರಾಕ್ಟಿಸ್ಡ್ ವೆಲ್ ಯು ಡ್ಯಾಶ್ ಡ್ಯಾಶ್ ಬೆಟರ್ ಪರ್ಫಾರ್ಮೆನ್ಸ್. ಇಲ್ಲಿ ಕುಡ್ ಹ್ಯಾವ್ ಡೆಲಿವರ್ಡ್. ಇಫ್ ಯು ಹ್ಯಾಡ್ ಪ್ರಾಕ್ಟಿಸ್ಡ್ ವೆಲ್ ಯು ಕುಡ್ ಹ್ಯಾವ್ ಡೆಲಿವರ್ಡ್ ಬೆಸ್ಟ್ ಪರ್ಫಾರ್ಮೆನ್ಸ್. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಇಫ್ ಕ್ಲಾಸ್ನ 3 ಕಂಡೀಷನ್ಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ಸ್ಗಳನ್ನ ಶಾರ್ಟ್ ಆಗಿ ಸಾಲ್ವ್ ಮಾಡಿದ್ವಿ. ಸೊ ತುಂಬ ಶಾರ್ಟ್ ಆಗಿ ಈ ವಿಡಿಯೋ ಮಾಡೋ ಸಲುವಾಗಿ ನಿಮಗೆ ಇದು ಕಂಪ್ಲೀಟ್ ಆಗಿ ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ ನಾನು ಯೂಟ್ಯೂಬಲ್ಲಿ ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಸುಮಾರು 3 ವಿಡಿಯೋಗಳನ್ನ ಡೀಟೇಲ್ ಆಗಿ ಮಾಡಿದ್ದೀನಿ. ಸೊ ಆ ವಿಡಿಯೋಗಳನ್ನ ನೋಡಬೇಕಂದ್ರೆ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಇಫ್ ಕ್ಲಾಸ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಆ ಒಂದು ವಿಡಿಯೋಗಳು ಸಿಗುತ್ತೆ. ಸೊ ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ನಾನು ಮಾಡಿದಂಥ ಎಲ್ಲ ವಿಡಿಯೋಗಳು ತಮಗೆ ಸಿಗುತ್ತೆ. ಆ ವಿಡಿಯೋವನ್ನು ಒಂದು ಬಾರಿ ನೀವು ಕಂಪ್ಲೀಟ್ ಆಗಿ ನೋಡಿಕೊಂಡ್ರೆ ಸಾಕು. ಇದು GPSTR, KRTET, CTET ಮತ್ತು ಇತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಅದರಲ್ಲೂ ಮುಖ್ಯವಾಗಿ SSLC ಎಕ್ಸಾಮ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹೀಗಾಗಿ ನೀವು ಯೂಟ್ಯೂಬ್ ಚಾನಲಲ್ಲಿ ಇಫ್ ಕ್ಲಾಸ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಆ 3 ವಿಡಿಯೋಗಳನ್ನ ಒಂದು ಬಾರಿ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬಿಟ್ಟರೆ ಸಾಕು. ನಿಮಗೆ ಇಫ್ ಕ್ಲಾಸ್ ಬಗ್ಗೆ ಯಾವುದೇ ಪ್ರಶ್ನೆ ಎಕ್ಸಾಮಲ್ಲಿ ಬಂದರೂ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕಾಮನ್ ಆಗಿ ನಮಗೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಬರೋದು ಥರ್ಡ್ ಕಂಡೀಷನಲ್ಲಿ ಜಾಸ್ತಿ ಬರುತ್ತೆ. ಹಾಗಂತ ಫಸ್ಟ್ ಕಂಡೀಷನ್ ಮತ್ತು ಸೆಕೆಂಡ್ ಕಂಡೀಷನ್ ಬರೋಲ್ಲ ಅಂತೆಲ್ಲ. ನಾವು ಫಸ್ಟ್ ಕಂಡೀಷನ್ ಮತ್ತು ಸೆಕೆಂಡ್ ಕಂಡೀಷನ್ ಕೂಡ ಓದ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಗಾಗಲೇ ಈ ಒಂದು ನೋಟ್ಸನ್ನು ನಮ್ಮ scoringtarget.com ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದನ್ನು ಬರ್ಕೋಬೇಕು, ನೀವು ಈ ನೋಟ್ಸನ್ನು ಬರ್ಕೋಬೇಕಂತ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೋಡಿ ಈ ನೋಟ್ಸನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.